ಅಟೆಂಡೆನ್ಸ್ ಅಂತ ಓಪನ್ ಮಾಡಿ ಇಲ್ಲಿ ನಿಮಗೆ ಇದರೊಳಗೆ ಡ್ರೈವರ್ ಸಿಗುತ್ತೆ. ಮತ್ತೆ 2 ತೋರಿಸ್ತಾ ಇದೆ ನಿಮ್ಗೆ ಡೌನ್ಲೋಡ್ ಮಾಡಿ. ಅದೊಂದು ಇಲ್ಲಿ ಕೆಳಗಡೆ ಬರ್ತಾ ಇದೆ ನೋಡಿ. ಮತ್ತು ಅದರ ಪಕ್ಕದಲ್ಲಿರೋದು ಇನ್ನೊಂದು ಸೈಟ್ನ ಅಲ್ಲಿ 2 ಡೌನ್ಲೋಡ್ ಆಗಿದೆ. ಓಕೆ, ಡೌನ್ಲೋಡ್ ಆದ ತಕ್ಷಣ ಅದನ್ನು ಇನ್ಸ್ಟಾಲ್ ಮಾಡಿ ರನ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಗ್ತಾ ಇದೆ, ಸ್ವಲ್ಪ ನೆಟ್ ಸ್ಲೋ ಇರುತ್ತೆ ನನಗೆ. ಇದಾಗ್ತದೆ, ಆಗಿದೆ ನೋಡಿ ಆಲ್ಮೋಸ್ಟ್ ಆಲ್ ಡೌನ್ಲೋಡು. ಫೈಲ್ ತಗೊಳ್ಳಿ, ರನ್ ಆಸ್ ಅಂತ ಕೊಡಿ. ಫೈಲ್ ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋ ಹೇಗೆ ಅನಿಸಿದೆ ಅಂತ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಕಾಮೆಂಟನ್ನು ಹಾಕಿ, ಶೇರ್ ಮಾಡೋದು ಮರಿಬೇಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಅದು ಇನ್ಸ್ಟಾಲ್ ಆಗುತ್ತೆ ಆಟೋಮೆಟಿಕ್ ಆಗಿ. ಓಕೆ ಅಂತ ಕ್ಲಿಕ್ ಮಾಡಿ, ಮತ್ತು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. 2 ಡ್ರೈವರ್ಸ್ ಇದೆ, ಅದು ಮುಖ್ಯವಾದದ್ದು. ಸ್ವಲ್ಪ ಕಾಣುತ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ರನ್ ಆಗಿದೆ. ನಾನು ಇನ್ಸ್ಟಾಲ್ ಮಾಡಿದೆ, ಕ್ಲಿಕ್ ಮಾಡಿ ರನ್ ಮಾಡಿ. ಇನ್ನೊಂದ್ಸಲ ಕ್ಲಿಕ್ ಮಾಡ್ತಾ ಇದ್ದೇನೆ ನಾನು. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಅದೇ ವಿಡಿಯೋನ ರನ್ ಮಾಡಿದ್ದೆ. ಬನ್ನಿ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೇನೆ ಅದು ಹೇಗೆ ಆಗ್ತಾ ಇದೆ ಅಂತೇಳಿ. ಮತ್ತೆ ತಿರ್ಗಾ ಆಹಾರ ವೆಬ್ಸೈಟಲ್ಲಿ ಬಂದುಬಿಟ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಕೂಪನ್ ಡೌನ್ಲೋಡ್ ಮಾಡೋ ಯಾವ ನಂಬರ್ ಕೊಟ್ಟಿದ್ದೆ ಆ ನಂಬರ್ ಹಾಕಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಿ, ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸರ್ವರ್ ಡೌನ್ ಇದೆ ನನ್ನ ಹತ್ರ, ಆ ಥರ ಬರ್ತಾ ಇದೆ. ತಂಬಿಡಿ, ವೆರಿಫೈ ಅಂತ ಕೊಡಿ. ಆಲ್ಮೋಸ್ಟ್ ಅಲ್ಲಿ ಇನ್ಸ್ಟಾಲ್ ಆಗಿದೆ. ಅದು ಹೇಗೆ ಅಂತ ನಾನು ತೋರಿಸ್ತೀನಿ, ಇದು ಸ್ವಲ್ಪ ನೋಡಿ. ಇನ್ನೊಂದು ವೆಬ್ಸೈಟಲ್ಲಿ ಬನ್ನಿ, ಆಹಾರ ಫೋಟೋ ಬಯೋ ಸೆಂಟರ್, ಅಲ್ಲಿ ಬಂದು ಕ್ಲಿಕ್ ಮಾಡಬೇಕು.
ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇನ್ಸ್ಟಾಲ್ ಆಗಿದೆ, ಇದು ಇನ್ಸ್ಟಾಲ್ ಆಗಿದ್ದರಿಂದ ಈ ಥರ ಬರ್ತಾ ಇದೆ. ಓಕೆ, ತಗೊಂಡು ನೋಡಿ, ಓಕೆ ಅಂತ ಕ್ಲಿಕ್ ಕೊಡಿ. ನೋಡಿ ಮತ್ತು ನೋಡಿ ಎಲ್ಲ ಓಪನ್ ಅಪ್ಲೋಡು ಎಲ್ಲ ತೋರಿಸ್ತಾ ಇದೆ. ಸ್ಟಾಕ್ ರೇಟ್ ಎಷ್ಟಿದೆ ಅಂತ ಇಷ್ಟು ಬಂದರೆ ಸಾಕು. ಆಲ್ಮೋಸ್ಟ್ ಆಲ್ 100% ಇದನ್ನು ಆದಂಗೆ ನಾನು ಫೋಟೋ ಬಯೋ ಸೆಂಟ್ರಲ್ಲಿ ಬಂದು ನೋಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಲಾಗಿನ್ ನನ್ನ ಪಾಸ್ವರ್ಡ್ ಬರುತ್ತೆ. ವೇಟ್ ಮಾಡಿ. ಬಂದ ಮೇಲೆ ನಿಮ್ಮ ಯೂಸರ್ ನೇಮ್ ಏನು ಕೊಟ್ಟಿರ್ತಾರೆ ಅದು ಹಾಕಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಕೊಡಿ. ಲಾಗಿನ್ ಆಗ್ತಾ ಇದೆ. ಕ್ಯಾಪ್ಚರ್ ಆದಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಪರಿಶೀಲಿಸಿ. ಸರ್ವರ್ ಡೌನ್ ಇದೆ ನನ್ನ ಹತ್ರ, ಅದಕ್ಕೆ ಈ ಥರ ಬರ್ತಾ ಇದೆ. ತೋರಿಸಿದ್ದೀನಿ ಆಗಲೇ. ಫೋಟೋ ಮಾಡಲ್ ಸೆಂಟರ್ಗೆ ಹೋಗಿ ಕೂಪನ್ ಡೌನ್ಲೋಡ್ ಮಾಡೋದಂತ ತೋರಿಸ್ತಿದ್ದೀನಿ. ಸ್ವಲ್ಪ ಸರ್ವರ್ ಡೌನ್ ಇರುತ್ತೆ, ಆದರೂ ಬರುತ್ತೆ. ಈಗ ಇದನ್ನು ಮುನ್ನೆ ನೋಡ್ತಾ ಇರಿ. ಪರಿಶೀಲನೆ ಕೊಡಿ. ಕಂಟಿನ್ಯೂ ಆಗಿ ಬರುತ್ತೆ. ಸ್ವಲ್ಪ ಸರ್ವರ್ ಡೌನ್ ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಬರ್ತಾ ಇದೆ. ಇದರಲ್ಲಿ ಭಾಳ ಸಾಕಷ್ಟು ಫ್ಲೆಕ್ಸ್ ಇದೆ. ಇನ್ನೂ ಇದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಸೈಟ್ನ. ಆಗ್ತಾ ಇದೆ ಅದು. ಪರಿಶೀಲನೆ ಮಾಡಿ. ಓಕೆ ಆಯ್ತು ನೋಡಿ. ಓಕೆ ಅಂತ ಕೊಡಿ. ಕೆಳಗಡೆ ಬಂದು ಓಕೆ ಅಂತ ಕ್ಲಿಕ್ ಮಾಡಿ. ಎಲ್ಲದು ಇನ್ಸ್ಟ್ರಕ್ಷನ್ಸ್ ಇದೆ, ಡ್ರೈವರ್ಸ್ ಹೆಂಗೆ ಇನ್ಸ್ಟಾಲ್ ಮಾಡಬೇಕಂತೇಳಿ. ಸ್ನೇಹಿತರೆ, ನಾನು ಹೇಳಿಕೊಡೋದಿಷ್ಟೇ. ಈ ವಿಡಿಯೋ ನಿಮ್ಗೆ ಏನಾದರೂ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ವಿಡಿಯೋನ ನಮ್ಮ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನಾನು ಆಹಾರ ವೆಬ್ಸೈಟ್ನಲ್ಲಿ ನಮ್ಮ ಫೋಟೋ ಬಯೋ ಸೆಂಟರ್ ಆಗಿ ನಾನು ಓಪನ್ ಮಾಡ್ತೇನೆ. ಬಂದಿದ್ದು ನೋಡಿ, ಇಲ್ಲಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಇದೆ, ಪಾಸ್ವರ್ಡ್ ಬದಲಾವಣೆ ಇದೆ, ಸ್ವಯಂ ಪಡಿತರ ಚೀಟಿ ಹಾಕ್ಬೋದು, ಅರ್ಜಿ ಹೇಗೆ ಹಾಕ್ಬೋದು ಅಂತ ಒಂದು ಇದಿದೆ. ಇದು ತೊಗೊಂಡಿದ್ರೆ ಮಾತ್ರ ಈ ಥರ ಬರ್ತಾ ಇದೆ. ಇನ್ನು ಇಷ್ಟೊತ್ತು ಸಹ ನೀವಿಂದ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.